హాయ్ హలో ಎಲ್ಲರಿಗೂ ನಮಸ್ಕಾರ అందరికీ నమస్కారం. వెల్కమ్ బ్యాక్ టు అవర్ ఛానల్ దీపాన్యా వ్లాగ్స్. ಸೊ ನಿನ್ನೆ ವಿಡಿಯೋ ನೋಡಿದ್ರಲ್ವಾ. ಸೊ ನಾವು ಅಪ್ಪ ಅಮ್ಮನ ಡ್ರಾಪ್ ಮಾಡ್ಬಿಟ್ಟು ನಾವು ರೂಮ್ ಹುಡ್ಕಕ್ ಬಂದ್ವಿ. ಲೇಟ್ ಆಗೋಯ್ತು ನಿನ್ನೆ ನೈಟು 1 o'clock అయిపోయింది. ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ನೋಡಿ ನೈಟ್ ರೂಮ್ ಸಿಕ್ತು. ಸಿಂಪಲ್ ಏನಿಲ್ಲ, ಒಂದು ಬೆಡ್, ಇಲ್ಲೊಂದು ಕಬೋರ್ಡು, ಟಿವಿ, ಮಿರರ್. ಈ ಕಡೆ ಬಂದರೆ ಒಂದು ವಾಶ್ರೂಮ್ ಇದೆ, ನೀಟಾಗಿದೆ. ಓಕೆ ಫೈನ್. 1700 ಹೇಳ್ದ. ಸೊ ಫೈನಲಿ 1400 ಕೊಟ್ವಿ. ಓಕೆ, ಸೊ ಇವಾಗ ಹೋಗಿ ಟಿಫನ್ ತಿಂದು ನಾವು ಕಾಳಸ್ತಿ ಹೋಗ್ಬೇಕು. ಅದಕ್ಕೆ ಮುಂಚೆ ಇಲ್ಲೇ ಯಾವ್ದಾನ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂತ ಇದ್ವಿ. ಕೊಡ್ಬೇಕು. ಚಲೋ ಲೆಟ್ಸ್ ಗೋ. ಗೈಸ್ ಇದೆ ನೋಡಿ, ನಾವು ಇದ್ದಿದ್ದು ರೂಮು ಡೆಕ್ಕನ್ ಶೂಟ್ಸ್ ತಿರುಪತಿ. ಸೊ ಆಚೆಯಿಂದ ಹಿಂಗಿದೆ. ಆ್ಯಕ್ಚುಲಿ ನೋಡಿ ಇವ್ರದ್ದೇ ಅಲ್ಲೂ ಇದೆ, ಆ ಕಟ್ತಾ ಇರೋ ಬಿಲ್ಡಿಂಗ್ ಪಕ್ಕ ನೋಡಿ ಕಾಣಿಸ್ತೈತಾ, ಡೆಕ್ಕನ್ ಶೂಟ್ಸ್. ಅದು ದೊಡ್ಡ ದೊಡ್ಡ ರೂಮ್ಸು, ಇದು ಸ್ವಲ್ಪ ಚಿಕ್ಕ ಚಿಕ್ಕ ರೂಮ್ಸು. ಇಬ್ರಿಬ್ರು ಇದ್ರೆ ಇದು. ಕಂಬೆ ಲೆಟ್ಸ್ ಗೋ. ಬಿಸ್ಲಾ ಫುಲ್ಲು ಬಿಸಿಲು ಗೈಸ್. ಚಲೋ ಹೋಗೋಣ ಬನ್ನಿ. ಯಾ ಸೊ ಗೈಸ್ వచ్చినాం ఉడుపి శ్రీనివాస. ఇదే బెటర్ అనిపిస్తుంది. చలో పార్క్ చేయి మిస్టర్. యా కమ్ లెట్స్ గో. తిన్నాడు పిలుస్తూ అంకులాడని. ఇన్సైడ్ పార్కింగ్. నెక్స్ట్ పార్కింగ్ కూడా ఉంది. గుడ్. అలాగే ఉంది చూడడానికి. ಗೈಸ್ ನೋಡಿ ಟಿಫನ್ ತಿನ್ನಕ್ಕೆ ಬಂದ್ರೆ ನಾನು ಪೂರಿ ತಗೊಂಡಿದ್ದೀನಿ, ಮೇಡಮ್ ಬಟರ್ ಮಸಾಲೆ ದೋಸೆ ತಗೊಂಡು. ಆ್ಯಕ್ಚುಲಿ ಬಟರ್ ಮಸಾಲೆ ದೋಸೆ ಮೆನ್ಯೂಯಲ್ಲಿ ಇರಲಿಲ್ಲ. ಅವಳು ಕೇಳಿದ್ಲು ಏನು ಕೊಟ್ಟವ್ರು ನೋಡಿ, ಮಸಾಲೆ ದೋಸೆ ಮೇಲೆ ಒಂದು ಸ್ವಲ್ಪ ಬಟರ್ ಹಾಕೊಟ್ರು. ಬಟರ್ ಮಸಾಲೆ ಎಂಜಾಯ್. ಬನ್ನಿ ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ. టిఫిన్ ఏం బాలే, అలాగుంది కానీ ఏదో పడాలి కడుపులా. ఇదైతే మస్ట్. కాఫీ బాగుంది, కాఫీ. గైస్ ఇప్పుడు మనం వచ్చిన కపిలేశ్వర స్వామి, సో కపిల తీర్థం అంటారు, కపిలేశ్వర స్వామి వారి టెంపుల్. రెడీ వెళ్దాం. ಚಲೋ. ಇಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಸೊ ಇಲ್ಲಿ ದರ್ಶನ ಮಾಡ್ಕೊಂಡು ಆಮೇಲೆ ಹಿಂದಕ್ಕೆ ಹೋಗೋಣ ಬನ್ನಿ. ಆಂಜನೇಯ ಕಾಣಿಸ್ತಾ ಇಲ್ಲ. ಚಲೋ. ಆಂಜನೇಯ ಸ್ವಾಮಿ ಟೆಂಪಲ್. ಸೊ ಹಂಗೆ ಹಿಂಗೆ ಮುಂದಕ್ಕೆ ಬಂದರೆ ಈ ಕಡೆ ಒಳಗಡೆ ಹೋದ್ರೆ ಕಪಿಲೇಶ್ವರ ಸ್ವಾಮಿ ಟೆಂಪಲ್. ತಿರುಪತಿ ಫುಲ್ಲು ಟೆಂಪಲ್ಸು. ಇಲ್ಲಿ ಫಾಲ್ಸು ಇದೆ, ಬನ್ನಿ ಒಳಗಡೆ ಹೋಗಿ ನೋಡೋಣ. ಎಂಟ್ರಿ ಫಾರ್ ಕಪಿಲೇಶ್ವರ ಟೆಂಪಲ್. ಕಪಿಲೇಶ್ವರ ಟೆಂಪಲ್. ಇಲ್ಲಿ ನೋಡಿ ಗೈಸ್, ಏನ್ ಟೈಕ ಕಾಣಿಸ್ತೈತೆ ಆ ಬೆಟ್ಟಗಳು. ಆ್ಯಕ್ಚುಲಿ ಇಲ್ಲಿ ಅಲ್ಲಿಂದ ವಾಟರ್ ಫಾಲ್ ಆಗುತ್ತೆ, ನೀರು ಬೀಳುತ್ತೆ. ಬಟ್ ಇವಾಗ ನೀರೇ ಇಲ್ಲ, ಬರೀ ಇಲ್ಲಿ ಕೆಳಗಡೆ ಇದ್ರಲ್ಲ ಇದು ಕಲ್ಯಾಣ ನೀರು ಅಷ್ಟೇ. ಮಳೆ ಇಲ್ಲ ಅಲ್ಲ, ಅಲ್ಲಿಂದ ನೀರು ಬರುತ್ತೆ. ಬೆಡ್ ಲಕ್ ಕಾಣಿಸಿಲ್ಲ. ಇಲ್ಲಿ ದರ್ಶನ ಆಗಿದ್ರೆ ಫುಲ್ ನರಸಿಂಹ ಸ್ವಾಮಿ. ಬನ್ನಿ ಗೈಸ್, ನೀರಲ್ಲಿ ನಿಧಾನ ಅಲ್ಲ, ನೀರಲ್ಲಿ ಸ್ವಲ್ಪ ಕಾಲು ತೊಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಫೋನ್ ಹುಷಾರು, ಬೀಳ್ಸ್ಬಿಟ್ಟಿ ಆಮೇಲೆ. ಸಲ್ಲಾಗ ఉంది కదా ನೀರು. ನೀರು ಬಂದಿದ್ರೆ ಸಕ್ಕತ್ತಾಗಿರೋದು, ಬಂದಿಲ್ಲ, ಏನ್ ಮಾಡಕ್ಕಾಗಲ್ಲ.
ಲೆಟ್ಸ್ ಗೋ. ನೋಡಿ ಗೈಸ್, ನರಸಿಂಹಸ್ವಾಮಿ ಟೆಂಪಲ್ ಮೇಲಕ್ಕೆ ಬಂದರೆ ಇಲ್ಲಿಂದ ನೋಡಿ ವ್ಯೂ ಸಖತ್ತಾಗೈತೆ. ಇಲ್ಲಿಂದ ಏನು ಸಖತ್ತಾಗಿ ಕಾಣಿಸ್ತೈತೆ. ನೀರು ಬಂದು ಬಿದ್ದಿದ್ರ ಮೇಲೆ ಇನ್ನೂ ನೆಕ್ಸ್ಟ್ ಲೆವೆಲ್ ಆಗಿರೋದು. ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ. ಸೊ ಗಾಯ್ಸ್, ಇಲ್ಲಿ ದರ್ಶನ ಎಲ್ಲ ಮುಗೀತು. ಕೊಟ್ರ ಮೇಲೇನು ಮ್ಯಾಂಗೋ ಎಲ್ಲ ತಗೊಬಂದಿದ್ದೀರಿ. ಸೊ ಇಲ್ಲಿಂದ ಕಾಳಹಸ್ತಿ ಬಂದ್ಬಿಟ್ಟು 52 ಮಿನಿಟ್ಸ್ ತೋರಿಸ್ತಿದೆ. ಸೊ ಬನ್ನಿ, ಡೈರೆಕ್ಟ್ ಕಾಳಹಸ್ತಿ ಹತ್ರ ಸಿಗ್ತೀವಿ. ಬಾಯ್. సో గైస్ వచ్చేసాం కాళహస్తి. శివుడు ఇక్కడ వెల్కమ్ టు శ్రీకాళహస్తి. సో రీచ్డ్. టైం వచ్చేసి 1:13 అవుతుంది. ఇక్కడ ఎంతసేపు అవ్వచ్చు చూద్దాం. క్రౌడ్ ఎక్కువ ఉంటే స్పెషల్, లేదు అంటే లాస్ట్ టైం అయితే బాగైంది. ಶ್ರೀಕಾಳಹಸ್ತಿ ಇದು ಟ್ರೆಂಡ್ ಆಗ್ಬಿಡೈತೆ ಎಲ್ಲ ಕಡೆನು. ಅಲ್ಲ, ಆಲ್ಮೋಸ್ಟ್ ಎಲ್ಲೋದ್ರೂ ಇರುತ್ತೆ. ಐ ಲವ್ ಗೋವಾ, ಐ ಲವ್ ಶ್ರೀಕಾಳಹಸ್ತಿ, ಐ ಲವ್ ಬ್ಯಾಂಕಾಕ್. ನಮ್ಮ ಹೊಸಕೋಟೆಯಲ್ಲೂ ಐತೆ ಐ ಲವ್ ಹೊಸಕೋಟೆ. హైదరాబాద్ లో కూడా ట్రెండ్. గైస్ ఎంట్రీ అవుతున్నాం. కాళహస్తీశ్వర స్వామి దేవస్థానం ఎంట్రీలోనే ఒక గుడి ఉంది, ఏదో అమ్మోరు గుడి. వచ్చేసినాము. ఇక్కడ వస్తే శివ పార్వతులు అక్కడ ఉన్నారు. ఇది మెయిన్ టెంపుల్. ఈ గోపురం ಒಳಗಡೆ ಹೆಂಗಿದ್ರು ಫೋನ್ ಅಲ್ಲೋ ಇಲ್ಲ. ಇಲ್ಲಿಂದ ನಾ ಇವಾಗ ಕಾರ್ ಪಾರ್ಕಿಂಗ್ ಹಾಕ್ಬಿಟ್ಟು ಫೋನ್ ಎಲ್ಲ ಕಾರಲ್ಲಿ ಇಟ್ಬಿಟ್ಟು ದರ್ಶನ ಮುಗಿಸ್ಕೊಂಡ್ ಬಂದು ಆಮೇಲೆ ಸಿಗ್ತೀವಿ ಅಷ್ಟೇ ಅಲ್ಲ ಅಷ್ಟೇ. ಸೊ ಇಲ್ಲಿಂದ ఇక్కడ పంచ ಬೇಡ ಬೇಡ, ಅದು ಒಳಗಡೆ ಹೋದ್ರೆ ಮಾತ್ರ ನೋಡು ನೀಟಾಗಿ ಇಲ್ಲಿಂದ ಕಾಣಿಸ್ತದೆ ವ್ಯೂ. గైస్ వచ్చినాము, దర్శనం చేసుకొని వస్తాం. క్రౌడ్ చూస్తే అంత కనిపిస్తలేరు, ఎందుకంటే పార్కింగ్ ఖాళీ ఉంది. చెప్పలేం లోపల వెళ్ళేదాకా, వినేవనో. సో పార్క్ చేస్తాము. చలో ಹೋಗಿ ದರ್ಶನ ಮುಗಿಸ್ಕೊಂಡು ಬಂದು ಆಮೇಲೆ ಸಿಗ್ತೀವಿ. ಬಾಯ್. A few moments later. ಇವಾಗ ತಾನೇ ದರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ಅಲ್ಲೇ ಒಳಗಡೆ ಹೋದ್ರೆ ದೇವಸ್ಥಾನ ಪ್ರಸಾದ ಎಲ್ಲ ತಗೊಂಡು ನೋಡಿ ಫುಲ್ ಬುಟ್ಟಿಕೊಂಡು ಮೀನ್ಸ್ ಆಚೆ ಬಂದು ಇಲ್ಲಿ ಕಾಳಹಸ್ತಿಯಲ್ಲಿ ಇದೊಂದು ಮಿಷನ್ ಇಟ್ಬಿಟ್ಟಿದೆ. ಇಲ್ಲಿ ಸ್ಪೆಷಲ್ ಎಂಟ್ರಿ ದರ್ಶನ ಟಿಕೆಟ್ ನಾವೇ ತಗೊಂಡು ಫೋನ್ ಪೇ ಮಾಡ್ಕೊಬೋದು. 200 ರುಪೀಸ್ ಇದೆ, 500 ರುಪೀಸ್ ಇದೆ. ನಾವು 200 ರುಪೀಸ್ ತಗೊಂಡು ಹೋಗಿ ಬಂದ್ಬಿಟ್ಟೆ. ನೋಡಿ ಇಲ್ಲೇನೇ ಇರುತ್ತೆ. ಸಣ್ಣ ಮದುವೆ ಕುಡಿದ್ಬಿಟ್ಟು ಕಾರ್ಗೆ ಹೋಗ್ಬಿಟ್ಟು ಪುಳಿಯೋಗರೆ ತಿಂತೀನಿ. ಬನ್ನಿ ಹೋಗೋಣ ಮದುವೆ ಕೂಡ ತಗೋಮ್ಮ. ಹೌದಾ? ನೋಡಿ ಗೈಸ್, ಇದು ಕಾರ್ ಪಾರ್ಕಿಂಗು. ಈ ಕಡೆ ಫುಲ್ಲು ಸಿಟ್ಟಿಂಗ್ ಏರಿಯಾ ಮಾಡಿದ್ದಾರೆ, ಒಂದಷ್ಟು ಚೇರ್ಗಳು ಹಾಕಿ. ಅಲ್ಲಿನ್ನ ನವಿಲಿದೆ, ಅಲ್ಲಿ ಐ ಥಿಂಕ್ ಶಿವ ಪಾರ್ವತಿ ಅನ್ಸುತ್ತೆ. ಇನ್ನೂ ಓಪನ್ ಮಾಡಿಲ್ಲ, ಫೇಸ್ ಕವರ್ ಮಾಡಿದ್ದಾರೆ, ಚೆನ್ನಾಗಿದೆ. ಬಟ್ ನೆಕ್ಸ್ಟ್ ಲೆವೆಲ್ ಬಿಸಿಲು ನೋಡಿ ನೋಡಿ ಸೋರ್ತಾ ಇರೋದು. ನೆಕ್ಸ್ಟ್ ಲೆವೆಲ್ ಸೋರ್ತೈತೆ. ಬಾ, ಫುಲ್ ಬಿಸಿಲು. ಬಿಸಿಲು ಇಲ್ಲ ಅಂದ್ರೂ ಬಿಸಿ, ಸಖತ್ ಬಿಸಿ. ಯಾವಾಗ ಯಾವಾಗ ಹೋಗಿ ಎ ಸಿ ಅಲ್ಲಿ ಕುತ್ಕೊಂಡ್ಬಿಡ್ತೀರೋ ಅನ್ಸ್ಬಿಡುತ್ತೆ, ಅಷ್ಟು ಇದಾಗೈತೆ. ಬರೀ ನಮ್ ಕಾರ್ ಇಲ್ಲೇ ಐತೆ, ಹೋಗ್ತಾ ಇರೋದೆ ನಾನ್ ಸ್ಟಾಪ್. ಆನ್ ದ ವೇ ತಿರುಪತಿಯಲ್ಲೋ ಇಲ್ಲ ಎಲ್ಲಾನ ಒಳ್ಳೆ ಆಂಧ್ರ ಮೀಲ್ಸ್, ಒಳ್ಳೆ ಮೀಲ್ಸ್ ತಿನ್ಕೊಂಡು ಹೋಗೋದು. ಬನ್ನಿ ಹೋಗೋಣ. ಕಾರ್ಗೆ ಬಂದು ತಣ್ಣಗೆ ಎ ಸಿ ಹಾಕೊಂಡು ಪುಳಿಯೋಗರೆ ಪ್ರಸಾದ ತಿಂತಾ ಇದೀವಿ. ಸಖತ್ ಅಂದ್ರೆ ಸಖತ್ ಬಿಸಿಲು, ಯಾಕೆ ಹೇಳ್ತೀರಾ? కాళహస్తి నుంచి బయలుదేరినాం. ఆన్ ద వే హోటల్స్ ఏం కనిపించలేదు. హోటల్ సప్తగిరి అని రండి.
ಮೀಲ್ಸ್ ತಿನ್ನಿ ಹೋದಾಂ. ಫುಲ್ ಹೊಟ್ಟೆ ಹಸ್ತೈತೆ, ನೋಡೋಣ ಹೆಂಗಿರುತ್ತೆ. ಮಂಚಿಗೊಂದು ಸ್ಮೆಲ್ ಬಾಗ ಮಳೆ ಬಿದ್ದಿದೆ ಇವಾಗ ತಾನೆ ನೋಡಿ, ಎಲ್ಲ ಫುಲ್ ಮಳೆ ಬಿದ್ದಿದೆ. ಆ ಪಚ್ಚಿ ವಾಸನೆ ವస్తుంది కదా. I like that smell. ಲೆಟ್ಸ್ ಗೋ. ఆల్రెడీ చిప్పులు ನೋಡಿ ಗೈಸ್, ನಾನು ಫುಲ್ ಮೀಲ್ಸ್ ತಗೊಂಡಿದ್ದೀನಿ. ಮೇಡಮ್ ಚಪಾತಿ ಕರಿ ತಗೊಂಡೋಳೆ. ಚಪಾತಿ ನೋಡಿ ಟೆನ್ಷನ್ ಆಗೋಗಿದ್ದಾರೆ. ಬನ್ನಿ ಊಟ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ. గైస్ తిన్నాము అదే సప్తగిరి హోటల్ అని. చూడనికే బాగుంది, ఫుడ్ మాత్రం. నాకు నేను చపాతీ ఆర్డర్ చేసిన కదా, సైజ్ ఇంత పెద్దగా ఉంది. పాపడ్ గట్టిగా, అది పాపడ్ లాగా ఉంది. నాకైతే అస్సలు నచ్చలేదు. మీల్స్ బాగుంటేనా? ಓಕೆ ಓಕೆ, ನಾನು ಪಕ್ಕ ಆಂಧ್ರ ಅಥೆಂಟಿಕ್ ಮೀಲ್ಸ್ ತಿನ್ನೋಣ ಅಂತ ಎಕ್ಸ್ಪೆಕ್ಟ್ ಅಲ್ಲಿ ಇದ್ದೆ. ನಿನ್ನೆಯಿಂದ ಫ್ಲಾಪ್ ಆಯ್ತು ಅದು. ಓಕೆ, ಚಟ್ನಿ ಪುಡಿ ಇದೆ. ಆಕ್ಚುಲ್ ಚಟ್ನಿ ಪುಡಿ ಹೆಂಗಿರ್ಬೇಕು, ಚೆನ್ನಾಗೇ ಇಲ್ಲ. నాకైతే అస్సలు నచ్చలేదు. నాకు కడుపే అస్సలు నిండలేదు, నేను తినలేదు. ఒక చపాతీ, అది కూడా పాపడ్ ఉండే. ఐమ్ హంగ్రీ. చూద్దాం దానిలో ఏమైనా స్నాక్స్ మంచిగా చేద్దాం, అంటే నైట్ ఒకటేసారి తిందాం. సో బయలుదేరినాము, అప్పుడే వర్షం చాలా పడుతుండే. ఇక్కడ చాలా వర్షం పడ్డది. see. ಇವಾಗ ಕಮ್ಮಿ ಆಗಿದೆ. తగ్గింది యాక్చువల్లీ వర్షం. కాదు, నాకు అర్థం కాదు, ఆ వర్షంలో ఎట్లా కనిపిస్తుంది అట్లే నాకు అస్సలు రాదు. నేను డ్రైవ్ చేద్దాం అనుకున్నా, ఇప్పుడు ఈ వర్షం వల్ల అయికోడండి. ఇప్పుడు కొంచెం బెటర్ ఉంది. ఇక్కడ వర్షం పర్లేదు పడ్డది. వడ్డీ ఆగిపోయింది. ఆ మిర్రర్ నాకు కనిపించదు. ఫస్ట్ సైట్ ఉంది నీకు, ఎట్లా నీకు కొంచెం సైట్ ఉంది కానీ హౌ డు యు సీ? సో ఇప్పుడు కొంచెం క్లియర్ స్కై అయినా బ్లాక్ క్లౌడ్స్ ఉన్నాయి, మబ్బులు ఉన్నాయి, మంచిగా ముందు క్లియర్ ఉంది. ఇక్కడైతే ఇచ్చా వర్షం పడ్డది ఒకటేసారి. అది రోడ్ కూడా చూడండి అంత మంచిగా ఉంది. కొంచెం ఇక్కడ డ్రై అయితే ఐ విల్ డ్రైవ్. సో ఇంటికి వెళ్ళకి ఇంకా 1.5 hours ఉంది. 7:30 కల్లా రీచ్ అవుతామని చూపిస్తుంది. Let's see. So let's go. ಓಕೆ ಗೈಸ್, ಜಸ್ಟ್ ರೀಚ್ ಆದ್ರಿ ಮನೆಗೆ. ಸೊ ಫುಲ್ ಟಯರ್ಡ್. 8 o'clock ಆಗಿದೆ ಟೈಮು. ಸೊ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. Please do like, share and subscribe. ನೆಕ್ಸ್ಟ್ ಇದೇ ಥರ ಒಂದು ಒಳ್ಳೆ ವಿಡಿಯೋ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್.